ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಿಲ್ಲೊಂದು ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ, ಒಂದಷ್ಟು ಆರೋಪಗಳಿದ್ದಾವೆ. ಸೊ ಈಗ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರಾದಂತಹ ಜೋಶಿ ಅವರು ಮುಗಿಬೀಳ್ತಾ ಇದ್ದಾರೆ. ಅವ್ರು ಗ್ಯಾರಂಟಿ ಕೊಟ್ಟರು, ಗೃಹಲಕ್ಷ್ಮಿ 2,000 ರೂಪಾಯಿ ಬಂದಿಲ್ಲ, ಅಕ್ಕಿ ಅದೂ ಬಂದಿಲ್ಲ, ಅದರ ಬದಲಿಗೆ ಹಣ ಅದೂ ಬಂದಿಲ್ಲ. ಅಕ್ಕಿ ಇದೆ ಅಂತ ನಾನು ಜೂನ್ ತಿಂಗಳಲ್ಲೇ ತಿಳಿಸಿದ್ದೀನಿ, 28 ರೂಪಾಯಿಗೆ ಕೊಡ್ತೀವಿ ಅಂತಂದ್ರೂ ತಗೊಳ್ಳಿಲ್ಲ. ಮುನಿಯಪ್ಪ ಅವರನ್ನ ಭೇಟಿ ಮಾಡಿ ಹೋದರೂ ಅಕ್ಕಿ ಆರ್ಡರ್ ಮಾಡಿಲ್ಲ. ಹೀಗಂತ ಹುಬ್ಳಿಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲೇ ಇಲ್ಲ, ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಮತ್ತು ಅನ್ನಭಾಗ್ಯದ ದುಡ್ಡೇನು ಕೊಡ್ತಿದ್ರು, ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ನಾ ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ. ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ, ತಥಾಕಥಿತ ಅನ್ನಭಾಗ್ಯ ಇಲ್ಲೇ ಇಲ್ಲ. ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ 5 kg ಅಕ್ಕಿ ನಾವು ಕೊಡ್ತಾಯಿದ್ವಿ. ಆ್ಯಕ್ಚುಲಿ ಇವರು 10 kg ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ, ಆ ಪೂರಾ ನಮ್ದು 5 ಅಲ್ದ ಅವ್ರು 10 ಕೊಡಬೇಕು. ಅದಂತೂ ಕೊಡೋದಾಗೋದಿಲ್ಲ. ಅಟ್ಲೀಸ್ಟ್ ಇನ್ನು 5 kg ಕೊಡಲಿಕ್ಕೆ ಇವರಿಗೆ